ಲಾಸ್ಟ್ 28 ಡೇಸ್ 28 ದಿನದ್ದು ನಾನು ಆ್ಯಕ್ಚುಲಿ ಮಾಡೋಕ್ಕೆ ಕರೆಕ್ಟಾಗಿ ಶುರು ಮಾಡಿದ್ದು ಒಂಥರ 15, 16, 17 ದಿನ ಆಗಿದೆ. ದುಡ್ಡು ಮಾಡೋದು ನೋಡ್ತಿರ್ತಾರೆ, ಬಟ್ ದುಡ್ಡು ಹೆಂಗೆ ಉಳಿಸೋದು ಅಂತ ಯಾರಿಗೂ ತಿಳ್ಕೊಂಡ್ರಲ್ಲ. ಇದನ್ನು ತುಂಬ ದಿನದಿಂದ ನಿಮಗೆ ತೋರಿಸ್ಬೇಕು ಅಂತಿದ್ದೆ, ಅನ್ಕೋತಾ ಇದ್ದೆ. ಸೊ ಫೈನಲಿ ತೋರಿಸುವಂಥ ಟೈಮ್ ಬಂತು. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡೋಕ್ಕೆ ಟ್ರೈನಲ್ಲೇ ಹೋಗಿದ್ದು, ಆಮೇಲೆ ಕಾರ್ ತೊಗೊಂಡಿದ್ದು. ಓಕೆ, ಎಲ್ಲರಿಗೂ ವ್ಲಾಗ್ ಇನ್ ಕನ್ನಡಗೆ ಸ್ವಾಗತ. ನಮ್ಮ ವ್ಲಾಗ್ ಇನ್ ಕನ್ನಡಗೆ ಆ್ಯಕ್ಚುಲಿ ನಾನು ಈ DJIದು ಆಸ್ಮೋ ಪಾಕೆಟ್ ಬರೋದು ಗೊತ್ತಾ, ಆಸ್ಮೋ ಪಾಕೆಟ್ 4 50,000 ಆಗುತ್ತೆ ಅದು. ಆಮೇಲೆ ಮೆಟಾ ಗ್ಲಾಸಸ್ಸನ್ನು ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಹಿಂಗಂತ ಮೊನ್ನೆ ನಮ್ಮ ಕಾವ್ಯ ಮೇಡಮ್ ಅವರಿಗೆ ಹೇಳಿದೆ, ಅವ್ರು ಸರ್ ಹಿಂಗೆ ಮಕ್ಕೂಗಿದ್ರು, ನಿಮ್ಮ ಪಾಲಿಸಿಯನ್ನು ನೀವೇ ದಯವಿಟ್ಟು ಈ ವ್ಲಾಗ್ ಇನ್ ಕನ್ನಡಗೆ ಅಳವಡಿಸಿಕೊಳ್ಳಿ ಅಂತ ನಮ್ಗೆ ಅಡ್ವೈಸನ್ನು ಕಾವ್ಯ ಮೇಡಮ್ ಅವ್ರು ಕೊಟ್ಟಿದ್ದಾರೆ. ಏನಂದರೆ ಈ ವ್ಲಾಗ್ ಇನ್ ಕನ್ನಡದಲ್ಲಿ ಬರೋ ರೆವಿನ್ಯೂನಲ್ಲೇ ನೀವು ತಗೊಳ್ಳಿ, ಈ ಕಡೆ ಬೇರೆ ದುಡ್ಡನ್ನು, ಟೆಕ್ ಇನ್ ಕನ್ನಡ ದುಡ್ಡನ್ನು ದಯವಿಟ್ಟು ಈ ವ್ಲಾಗ್ ಇನ್ ಕನ್ನಡಗೆ ಹಾಕ್ಬೇಡಿ ಅಂದರು. ನನಗದು ಆ್ಯಕ್ಚುಲಿ ನಿಜ ಅಂತ ಅನ್ನಿಸ್ತು. ನಾನು ಈ ವ್ಲಾಗ್ ಇನ್ ಕನ್ನಡನ ರೀಸ್ಟಾರ್ಟ್ ಮಾಡಿದ್ಮೇಲೆ ಓಕೆ, ವ್ಯೂಸ್ ಒಂದು ಲೆವೆಲಿಗೆ ಪರವಾಗಿಲ್ಲ, ಲಕ್ಷಾಂತರ ವ್ಯೂಸ್ ಬರ್ತಿಲ್ಲ, ಬಟ್ ಒಂದು ಲೆವೆಲಿಗೆ ಡೀಸೆಂಟ್ ವ್ಯೂ ಬರ್ತಾಯಿದೆ. ನಾನು ಬೇಕಾದ್ರೆ ತೋರಿಸ್ಬಿಡ್ತೀನಿ, ರೆವಿನ್ಯೂನು ತೋರಿಸ್ಬಿಡ್ತೀನಿ, ಏನು ಮುಚ್ಚು ಮರೆ ಇಲ್ಲ. ಟೆಕ್ ಇನ್ ಕನ್ನಡದ ಮಾತ್ರ ಕೇಳಬೇಡಿ. ಇಲ್ಲಿ ಇದು ಲಾಸ್ಟ್ 28 ಡೇಸ್ 28 ದಿನದ್ದು ನಾನು ಆ್ಯಕ್ಚುಲಿ ಮಾಡೋಕ್ಕೆ ಕರೆಕ್ಟಾಗಿ ಶುರು ಮಾಡಿದ್ದು ಒಂಥರ ಆಗಸ್ಟ್ 1ನೇ ತಾರೀಕು ಅಂದ್ಕೊಳ್ಳಿ. ಇವತ್ತು 17. ಸೊ ಒಂದು 15, 16, 17 ದಿನ ಆಗಿದೆ. ಸೊ 3,30,000 ವ್ಯೂ ಇದೆ, 15,000 ಅಪ್ರಾಕ್ಸಿಮೇಟ್ಲಿ 15,000 ರೆವಿನ್ಯೂ ಬಂದಿದೆ. ಸಬ್ಸ್ಕ್ರೈಬರ್ಸು 1,800 ಜನ ಇದ್ದಾರೆ. ರಿಯಲ್ ಟೈಮು 20,000 ಇದೆ. ಓಕೆ, ನಾಟ್ ಬ್ಯಾಡ್ ಅಲ್ವಾ ಆ್ಯಕ್ಚುಲಿ. ಇಷ್ಟು ದಿನ ಗ್ಯಾಪ್ ಕೊಟ್ಟ ಮೇಲೆ ಮಾಡಿದ್ರೂ ನೀವು ಚೆನ್ನಾಗಿ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ. ಸೊ ಈ ಒಂದು ರೆವೆನ್ಯೂ 1,00,000 ಆದ ತಕ್ಷಣ ಮೋಸ್ಟ್ಲಿ 1,00,000 ಒಂದು 3 ತಿಂಗಳಲ್ಲಿ ರೀಚ್ ಆಗ್ಬೋದಾ ಅಂತ, ಹಿಂಗೆ ಕನ್ಸಿಸ್ಟೆಂಟಾಗಿ ನಾನು ವ್ಲಾಗನ್ನು ಮಾಡಿದ್ರೆ. ಈ 15,000 15 ದಿನಕ್ಕೆ ಅಂದರೆ ಒಂದು ಎಷ್ಟು ತಿಂಗಳಿಗೆ ಒಂದು 30,000 ಆಗುತ್ತಾ? ತಿಂಗಳಿಗೆ 30,000, 2 ತಿಂಗಳಿಗೆ 60,000, 3 ತಿಂಗಳಿಗೆ 90,000. ಸೊ ನನಗೆ ಆ ಮೆಟಾ ಗ್ಲಾಸಸ್ಸಿಗೆ ಒಂದು 40,000 ಆಗ್ಬೋದು, ಮೋಸ್ಟ್ಲಿ 40,000-45,000 ಪ್ಲಸ್ ಗಿಂಬಲ್ಲು, ಅದಕ್ಕೆ ಎಷ್ಟು 50,000 ಕ್ರಿಯೇಟರ್ ಕಾಂಬೋಗೆ. ಸೊ ಏನು ಗಿಂಬಲ್ ಅಂತೀನಿ, ಅದು ಏನು ಆಸ್ಮೋ ಪಾಕೆಟ್ ತೋರಿಸ್ತಾ ಇದ್ದೀನಿ ಒಂದು ಇಮೇಜ್ನ. ಅದು ತಗೋಬೇಕು ಅಂತ ತುಂಬ ಇಷ್ಟ, ತುಂಬ ವರ್ಷಗಳಿಂದ ತಗೋಬೇಕು ಅಂತ ಇದ್ದೆ. ನಮ್ಮ ವ್ಲಾಗ್ ಇನ್ ಕನ್ನಡಗೆ ಅದಷ್ಟು ಯೂಸ್ ಆಗೋಲ್ಲ. ಈವನ್ ಮೆಟಾ ಗ್ಲಾಸು ಕೂಡ ಟೆಕ್ ಇನ್ ಕನ್ನಡ ಯೂಸ್ ಆಗೋಲ್ಲ. ಟೆಕ್ ಇನ್ ಕನ್ನಡಗೆ ಈ ಆಸ್ಮೋ ಪಾಕೆಟು ಮತ್ತು ಗ್ಲಾಸ್ ಎರಡೂ ಯೂಸ್ ಆಗೋಲ್ಲ. ವ್ಲಾಗ್ ಇನ್ ಕನ್ನಡಗೆ ಹೆವಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ಬಡ್ಜೆಟ್ ಇಲ್ಲಿಗೆ ಹಾಕೋಣ, ಆಯಿತಾ? ಸೊ ಅದು ನೋಡಿ, ಒಂದು ಬ್ರಿಲಿಯಂಟಾಗಿ ನಾವು ಫೈನಾನ್ಷಿಯಲ್ನ ನಾವು ಇದು ಮಾಡ್ದಂಗೆ ಆಗುತ್ತೆ. ಅಂತ ನಂಗೆ ತೊಗೊಳಕ್ಕಾಗಲ್ಲ ಈಗಲೇ ಅಂತಲ್ಲ, ಆರಾಮಾಗಿ ತಗೋಬೋದು. ಬಟ್ ನಮ್ಮ ಕಾವ್ಯ ಮೇಡಮ್ ಅವ್ರು ಹೇಳಿದಾಗ ಆ್ಯಕ್ಚುಲಿ ನಿಜ ಅನ್ನಿಸ್ತು, ಆಯಿತಾ? ಸುಮ್ಮನೆ ಯಾಕೆ ಅದರಿಂದ ಇದನ್ನು ಇಲ್ಲಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಏನಂತೀರ? 3 ತಿಂಗಳಲ್ಲಿ, ಇನ್ನು 3 ತಿಂಗಳು ಮೋಸ್ಟ್ಲಿ ಐ ಹೋಪ್ ನಾನು ಹಂಗೆ ಕನ್ಸಿಸ್ಟೆಂಟ್ ಆಗಿರ್ತೀನಿ ಅಂತ. ಅಂದರೆ 3 ತಿಂಗಳಲ್ಲಿ ಆರಾಮಾಗಿ ಬಂದುಬಿಡುತ್ತೆ. ನೋಡೋಣ ಯಾವಾಗ ನಮ್ಮ ಈ ವ್ಲಾಗ್ ಇನ್ ಕನ್ನಡಗೆ ಈ 1,00,000 ರೆವಿನ್ಯೂ ಕಂಪ್ಲೀಟ್ ಆಗುತ್ತೆ, ಯಾವಾಗ ನಾವು ಆ ಮೆಟಾ ಗ್ಲಾಸಸ್ಸಿಗೆ ಹೆವಿ ಎಕ್ಸೈಟ್ ಆಗಿದ್ದೀನಿ, ಆಯಿತಾ? ಸೊ ಆರಾಮಾಗಿ ಒಳ್ಳೆ, ಅಂದರೆ ನಾನು ಇದುವರೆಗೂ ಅದು ಯೂಸ್ ಮಾಡಿದ್ದೀನಿ, ಬೇರೆಯವ್ರ ಹತ್ರ ಇರೋದನ್ನು ನಾನು ಟ್ರೈ ಮಾಡಿದ್ದೀನಿ, ಬಿಟ್ಟರೆ ನಾನು ಇನ್ಡೆಪ್ತಾಗಿ ಯೂಸ್ ಮಾಡೋಕ್ಕಾಗಿಲ್ಲ. ಬಂತು ಅಂದರೆ ಆಬ್ವಿಯಸ್ಲಿ ಟೆಕ್ ಇನ್ ಕನ್ನಡದಲ್ಲೂ ಕೂಡ ಅನ್ಬಾಕ್ಸ್ ಮಾಡ್ತೀನಿ, ಅಲ್ಲೊಂದು ಸ್ವಲ್ಪ ದುಡ್ಡು ಬರುತ್ತೆ, ರಿಕವರ್ ಆಗುತ್ತೆ. ಈವನ್ ಗೇಮಲ್ಲಿ ಬಂತು ಅದನ್ನು ಅಷ್ಟೇ, ದುಡ್ಡನ್ನ ಆಬ್ವಿಯಸ್ ದುಡ್ಡು ಮಾಡೋದಕ್ಕೆಲ್ಲ ಮಾಡ್ತಿರೋದು ವಿತ್ ಎಂಟರ್ಟೈನ್ಮೆಂಟ್, ವಿತ್ ಇನ್ಫಾರ್ಮೇಷನ್. ನಿಮಗೂ ಯೂಸ್ ಆಗಬೇಕು, ನೋಡೋದ್ರಿಂದ ನಮಗೂ ದುಡ್ಡು ಬರಬೇಕು, ಎಲ್ಲರೂ ಅದಕ್ಕೆ ತಾನೇ ಮಾಡ್ತಿರೋದು. ಸಿಂಪಲ್ ಫಂಡ ಇವೆಲ್ಲ, ಏನಂತೀರಾ? 1 hour later. ಓಕೆ, ನೋಡ್ತಾ ಇದ್ದೀರಾ ಕಟ್ಟಿಂಗ್ ಆಗಿಬಿಟ್ಟಿದೆ. ಸೊ ಒಂದೊಂದು ಸಲ ಟೈಮ್ ಇಲ್ದಾಗ ಏನು ಮಾಡ್ತೀನಿ ಅಂದರೆ, ಇಲ್ಲೇ ನಮ್ಮದು ಹಳೇ ಸ್ಟುಡಿಯೋದಲ್ಲಿ ಕಟ್ಟಿಂಗ್ ಇಲ್ಲೇ ಬುಕ್ ಮಾಡಿಬಿಡ್ತೀನಿ. ಚೇರೆಲ್ಲ ಇದೆ, ಇಲ್ಲೇ ಬಂದು ಕಟ್ಟಿಂಗ್ ಮಾಡೋಗ್ತಾರೆ. ಚೆನ್ನಾಗಿದೆ ಅಲ್ವಾ? ಬನ್ನಿ, ಇವತ್ತು ನಿಮಗೆ ನಮ್ಮ ಹಳೇ ಸ್ಟುಡಿಯೋನ ತೋರಿಸ್ತೀನಿ. ಸೊ ಈ ಹಳೇ ಸ್ಟುಡಿಯೋನ ನಾನೀಗ ಸಣ್ಣದಾಗಿ ಜಿಮ್ ಮಾಡಿದ್ದೀನಿ. ಈ ಸೋಫಾ ಮುಂಚೆನೂ ಇತ್ತು, ಈ ಟೇಬಲ್ ಮುಂಚೆನೂ ಇಲ್ಲೇ ಇತ್ತು, ಈ ಟಿ ವಿನೂ ಇತ್ತು. ನೋಡಿ ಬ್ಯಾಕ್ಗ್ರೌಂಡು ಇಲ್ಲ ಪ್ಲೇ ಬಟನ್ ಹಾಕಿದ್ನಲ್ಲ ಅದು. ಸೊ ಈ ಕಡೆ ಡಂಬಲ್ಸ್ ಇಟ್ಟಿದ್ದೀನಿ. ಡಂಬಲ್ಸು ಇದು 5 kgದು, ಕೆಳಗಡೆ 2.5 kg, ಮನೇಲಿ 2.5 kg ಇದೆ. 7.5 10 kg. ನಾನು ಇಲ್ಲಿ ತನಕ ಹೋಗೇ ಇಲ್ಲ ಬಿಡಿ, 10 kg ಎತ್ತೇ ಇಲ್ಲ ನಾನು. ಆಮೇಲೆ 12.5 kg ತನಕ ಇದೆ. ಆಮೇಲೆ ಪ್ಲೇಟ್ಸ್ಗಳು ಇದೆ, ಬೆಂಚ್ ಇದೆ, ಬಾರ್ಬೆಲ್ಲು. ಸಾಕಲ್ಲ ವರ್ಕೌಟ್ ಮಾಡೋಕ್ಕಿಷ್ಟು. ಮ್ಯಾಟು ಇನ್ನೂ ಇದೆ, ಫುಲ್ ಲಾಸಿಲ್ಲ ನಾನು.
ಅದು ಬಿಟ್ಟರೆ ಇಲ್ಲಿ ನೋಡಿ ಒಂದು ಸಣ್ಣದು ಕೇಬಲ್ಲು, ಇದರಲ್ಲಿ ಹೆಸ್ರೇನೋ ಅಂತಾರೆ, ಪುಲ್ ಡೌನ್ ಏನೇನೋ ಅಂತಾರೆ ನನಗೆ ಗೊತ್ತಿಲ್ಲ. ಲೆಗ್ಗು ಇದೆ ಆ್ಯಕ್ಚುಲಿ, ಲೆಗ್ಗನ್ನು ಇದರಲ್ಲಿ ಇದು ಮಾಡ್ಬೋದು. ಥ್ರೆಡ್ಮಿಲ್ಲು ಕೆಳಗಡೆ ಮನೇಲೊಂದಿದೆ, ಇಲ್ಲೊಂದಿದೆ. ಸೊ ಹಿಂಗಿದೆ, ಸಾಕಲ್ಲ, ಇಷ್ಟೆಲ್ಲ ಆರಾಮಾಗಿ ವರ್ಕೌಟ್ ಮಾಡ್ಬೋದು. ಸೊ ಎಕ್ಸಸರೀಸ್ಗೆಲ್ಲ ಹೊಂದಿದ್ದಾವೆ. ಇಲ್ಲಿ ನೋಡಿ, ಇಲ್ಲುವೆ ನಾನು ಕಲಿಸಿದ್ದು ತುಂಬ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲುವೆ ಪ್ಲೇಟ್ಸ್ಗಳಿದ್ದಾವೆ, ಅಪ್ ಟು ಮೋಸ್ಟ್ಲಿ 20 kg ತನಕ ಪ್ಲೇಟ್ ಇರ್ಬೋದು. ಸೊ ಹಿಂಗಿದೆ, ಏನು ಚೇಂಜಸ್ ಏನೂ ಮಾಡಿಲ್ಲ, ಎಲ್ಲ ಹಂಗೆ ಇದೆ. ಫ್ರೇಮ್ ಒಂದು ನೋಡಿ ತೆಗಿಲಿಲ್ಲ, ಅದು ಮುಂಚೆ ಹೆಂಗಿತ್ತು ಹಂಗೆ ಇದೆ. ಅದು ಬಿಟ್ಟರೆ ಇಲ್ಲಿದ್ದು AC ಇತ್ತು, ಇಲ್ಲಿ ತೆಗ್ದಿದ್ದೀವಿ. ಇಲ್ಲಿ ಅದೇ ಕೆಲವೊಂದು ಫ್ರೇಮ್ಗಳಿತ್ತು, ಅದನ್ನು ಕೂಡ ತೆಗೆದಿದ್ದೀವಿ. ಬಿಟ್ಟರೆ ನೀವು ಚೇಂಜ್ ಆಗಿಲ್ಲ. ಮತ್ತು ಇಲ್ಲಿ ಒಳಗಡೆ ಒಂದು ಸ್ಟುಡಿಯೋ ಇತ್ತು, ಗೊತ್ತಾ ನಿಮಗೆ? ಸೊ ಒಳಗಡೆ ಅದನ್ನು ಕಂಪ್ಲೀಟಾಗಿ ನಾವು ನೋಡಿಲಿ, ಯಪ್ಪ ದೇವ್ರೆ, ಇಲ್ಲಿ ನೋಡಿಲಿ ಸ್ಟೋರೇಜ್ ಫುಲ್ಲು, ನನ್ನ ಶೂಗಳದ್ದು ಬಾಕ್ಸು, ಅದು ಇದು. ಆಮೇಲೆ ಇಲ್ಲಿ ಟೆಕ್ ಇನ್ ಕನ್ನಡದಲ್ಲಿ ನಿಯಾನ್ ಬರ್ತಿತ್ತಲ್ಲ, ಅಲ್ಲಿ ಅದಿಲ್ಲೇ ಇದೆ, ಬಿಚ್ಚೇ ಇಲ್ಲ ಅದನ್ನ. ಪಾಪ ನಮ್ಮ ಕಾವ್ಯ ಮೇಡಮ್ ಅವ್ರು ಗಿಫ್ಟ್ ಕೊಟ್ಟಿದ್ದು ನಂಗೆ ಅದನ್ನ. ಆಮೇಲೆ ಇಲ್ಲಿ ಫೋನೆಲ್ಲ ಎಲ್ಲಿ ಇಡ್ತಿದ್ವು ಮುಂಚೆ, ನೆನಪಿದೆಯಾ? ಸವಿ ನೆನಪುಗಳು. ಇಲ್ಲಿ ನೋಡಿ, ಏನ ಸ್ಟೋರೇಜ್ ಅಷ್ಟೇ, ಇಲ್ಲಿ ಏನೂ ಇಲ್ಲ. ಬಟ್ಟೆಗಳು ಸ್ವಲ್ಪ ಜಾಸ್ತಿ ಇರೋದು. ಆಮೇಲೆ ಬಾಕ್ಸಸ್ಗಳು, ಯಾವುದೋ ಸ್ಪೀಕರೆಲ್ಲ ಇಟ್ಟಿದ್ದೀವಿ, ಯಾವುದೋ ಟ್ರೈಪಾಡ್ ಹಾಕ್ಸಿದ್ದೀವಿ. ಹಿಂಗೆ ಗೋಡನ್ ಆಗಿದೆ ಒಟ್ಟಿಗೆ. ನೋಡಿ, ಮುಂಚೆ ಈ ಬ್ಯಾಕ್ಗ್ರೌಂಡಲ್ಲಿ ಶೂಟ್ ಮಾಡ್ತಾಯಿದ್ದೆ. ಸೊ ಅದನ್ನು ಬೇಕಾದ್ರೆ ನಮ್ಮ ಹುಡುಗರು ಹಾಕ್ತಾರೆ. ಆಮೇಲೆ ಈ ಬ್ಯಾಕ್ಗ್ರೌಂಡಿಂದು ಮುಂಚೆ ನಾನು ಶೂಟ್ ಮಾಡ್ತಾಯಿದ್ನಲ್ಲ, ಅದ್ರದ್ದು ಬೇಕಾದ್ರೆ ನಮ್ಮ ಹುಡುಗರು ಹಾಕ್ತಾರೆ ನೋಡಿ. ಸೊ ಸವಿ ನೆನಪು. ಇದು ನಂಗೆ ಕೊಡಬೇಕು ಅಂತ ಏನೋ ಗೊತ್ತಿಲ್ಲ, ಅದೇನು ನಂಬಿಕೆ ಅಂತೀರ ಏನಂತೀರೋ ಗೊತ್ತಿಲ್ಲ. ನಾನು BTM ಇಂದ ಇಲ್ಲಿಗೆ ಬಂದೆ. ನಿಮಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಆಗಿ ಶುರುವಾಯಿತು. ನಮ್ಮದು ವೀಡಿಯೋಸ್ ರೀಚ್ ಆಗಿರ್ಬೋದು, ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ ಆಗಿರ್ಬೋದು, ಎಲ್ಲ ಸ್ವಲ್ಪ ಚೆನ್ನಾಗಿ ಆಗಿ ಶುರುವಾಯಿತು. ಆಮೇಲೆ ಯಾಕೋ ಮೋಸ್ಟ್ಲಿ ಈ ಮನೆದು ವಾಸ್ತು ನನಗೆ ಚೆನ್ನಾಗಿದೆಯೇನೋ ಅಂತ ಅಂದ್ಕೊಂಡಿದ್ದೀನಿ, ಕೊಡೋಕ್ಕೆ ಮನಸ್ಸು ಬರಲಿಲ್ಲ. ಸೊ ನಂದು ಮದುವೆ ಆದಮೇಲೆ ಬೇರೆ ಮನೆಗೆ ಮೂವ್ ಆದೆ. ಇಲ್ಲಿಂದ ಅಲ್ಲಿ ತನಕ ಇಲ್ಲೇ ಇದ್ದಿದ್ದೆ ಮನೆಯಲ್ಲೇ ನಾನು ಇದ್ಕೊಂಡು 2021 ನವಂಬರ್ ಅಲ್ಲಿ ತನಕ ಇದೇ ಮನೆಯಲ್ಲಿ ಇದ್ಕೊಂಡು ಇಲ್ಲೇ ವಿಡಿಯೋ ಶೂಟ್ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಪ್ರತಿಯೊಂದು ಇಲ್ಲೇ, ಆಯಿತಾ? ಇಲ್ಲೇ ಇದ್ದಿದ್ದು. ಮದುವೆ ಆದಮೇಲೆ ಮೂವ್ ಆಗಿದ್ದು. ಮದುವೆ ಆದಮೇಲೂ ಕೂಡ ಕೆಲವು ದಿನಗಳ ಕಾಲ ಇಲ್ಲೇ ಇದ್ದೆ, ಅಲ್ಲಿಂದ ಮೂವ್ ಆಗಿದ್ದು. ಸೊ ಹಾಗೆ ಇದನ್ನು ತುಂಬ ದಿನದಿಂದ ನಿಮಗೆ ತೋರಿಸ್ಬೇಕು ಅಂತಿದ್ದೆ, ಅನ್ಕೋತಾ ಇದ್ದೆ. ಸೊ ಫೈನಲಿ ತೋರಿಸುವಂಥ ಟೈಮ್ ಬಂತು. ನನಗೆ ಸ್ಟುಡಿಯೋಯಿಂದ ಬಂದು ಕಟ್ಟಿಂಗ್ ಮಾಡೋಕ್ಕೆ ಬಂದಿದ್ದರು. ಸೊ ಕಟ್ಟಿಂಗೆಲ್ಲ ಆಯಿತು, ಮೇಲ್ಗಡೆ ಮಾಡಿಸ್ತಿಲ್ಲ, ಜಸ್ಟ್ ಸೈಡು ಬಿಯರ್ಡೆಲ್ಲ ಮಾಡಿಸ್ದೆ. A few moments later. ಓಕೆ, ಫೈನಲಿ ಇದು ನಮ್ಮ ಔಟ್ಫಿಟ್ ಇವತ್ತು. ಸೊ RJ ರಶ್ಮಿ ಅವರು ತುಂಬ ದಿನದಿಂದ ಕರೆದಿದ್ರು, ಬಟ್ ನನ್ನ ಪರ್ಸ್ನಲ್ ಪ್ರಾಬ್ಲಮಿಂದ ಅವ್ರದ್ದು ಕೆಲವೊಂದು ಟೈಮ್ ಸ್ಲಾಟ್ ಸಿಗದಿರೋ ಕಾರಣ ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಕಾಲ ಕೂಡ ಬಂದೆ. ಸೊ ಅವರಿರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವ್ರ ಸ್ಟುಡಿಯೋ, ನಾನಿರೋದು ನೋಡಿದ್ರೆ 8ನೇ ಮೈಲಿ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ನೈಸ್ ರೋಡ್ ಮೇಲೆ ಹೋಗ್ಬೇಕು, 1.5 ಗಂಟೆ ಏನೋ ತೋರಿಸ್ತಾ ಇದೆ. ಗೊತ್ತಿಲ್ಲ ಟೈಮಲ್ಲಿ ರೀಚ್ ಆಗುತ್ತೋ ಇಲ್ವೋ ಅಂತ. ಅದರಲ್ಲೂ ಏನೋ ಟೋಲಿಂದ ಏನೋ ನೈಸ್ ರೋಡಿಂದ ಇಶ್ಯೂ ಆಗಿ ಸ್ಟ್ರೈಕಿಗೆ ಬೇರೆ ನಡೀತಾ ಇದೆ ಅಂತ ಅಂತಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಅದರಲ್ಲೂ RJ ರಶ್ಮಿ ಅವ್ರ ಪಾಡ್ಕಾಸ್ಟಿಗೆ. ಅವ್ರಲ್ಲಿ ನನಗೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು, ಪ್ರತಿ ಸಲ ವಿಡಿಯೋದಲ್ಲಿ ಫೈನಾನ್ಷಿಯಲ್ ಬಗ್ಗೆ ಕೇಳ್ತಾರೆ. ಅದು ತುಂಬ ಇಂಪಾರ್ಟೆಂಟು ನಮ್ಮ ಜನಗಳಿಗೆ. ಫೈನಾನ್ಷಿಯಲ್ ಎಜುಕೇಷನ್ ಸ್ವಲ್ಪ ಕಡಿಮೆ, ಆಯಿತಾ? ದುಡ್ಡು ಮಾಡೋದು ನೋಡ್ತಿರ್ತಾರೆ, ಬಟ್ ದುಡ್ಡು ಹೆಂಗೆ ಉಳಿಸೋದು ಅಂತ ಯಾರಿಗೂ ತಿಳ್ಕೊಂಡ್ರಲ್ಲ. ಅದಕ್ಕೋಸ್ಕರ ಅವ್ರು ಎಲ್ಲ ಪಾಡ್ಕಾಸ್ಟಲ್ಲೂ ಆ ಪಾರ್ಟ್ ಮಾತ್ರ ನಾನು ಪ್ರತಿ ವಿಡಿಯೋದಲ್ಲೂ ನೋಡ್ತಾ ಇರ್ತೀನಿ, ಆಯಿತಾ? ಸೊ ಅದಕ್ಕೆ ನಾನೇ ಹೋಗ್ತಾ ಇದ್ದೀನಲ್ಲ, ಅದು ನನಗೆ ತುಂಬ ಎಕ್ಸೈಟಿಂಗ್ ಆಗಿದೆ. ಸೊ ಇಲ್ಲಿಗೆ ಈ ಒಂದು ವ್ಲಾಗನ್ನು ಮುಗಿಸ್ತೀನಿ. ಕಾರಲ್ಲಿ ಹೋಗ್ತಾ ಇದ್ದೀನಿ, ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಕಾರಲ್ಲಿ ಹೋಗ್ಬೇಕು. ಮೇಡಮ್ ಬೈ. ವಿಡಿಯೋ ಶೂಟ್ ಮಾಡ್ತಾ ಇದ್ದು. ಓಕೆ, ಇದೇ ಕಂಡ್ರಪ್ಪ ನಮ್ಮದು ಕಾರು, BMW Q7. ಆ್ಯಕ್ಚುಲಿ ಈ ಕಾರನ್ನು ನಾನು ಮದುವೆಗಿಂತ ಮುಂಚೆ ಕಾವ್ಯ ಮೇಡಮ್ ಹೇಳಿದ್ರು, ಕಾರ್ ತಗೊಂಡು ಬಂದರೆ ಮನೆಗೆ ಬಾ ಏನು ಕೇಳೋಕ್ಕೆ. ಅದಕ್ಕೆ ಅಂತ ಟೆಂಪ್ರರಿ ಒಂದು 2 ವರ್ಷಕ್ಕೆ ಏನು ತೊಗೊಂಡೆ. ಯಾವಾಗ 2021ನೇ ಇಸ್ವಿಯಲ್ಲಿ, 21 ಆಗಸ್ಟ್ ಅನ್ಸುತ್ತೆ. ಅಕ್ಟೋಬರ್ ಅಲ್ಲ, ನಾನು ಕಾರ್ ತಗೊಂಡಿದ್ದು ಅಕ್ಟೋಬರ್ ಅಲ್ಲ, ಒಂದು ತಿಂಗಳು ಮುಂಚೆ ಒಟ್ಟಿಗೆ ತಗೊಂಡೆ. ಬಟ್ ಆಮೇಲೆ ಇಷ್ಟ ಆಗ್ಬಿಡ್ತು. ತಗೊಂಡಿಗೆ ಆಲ್ಮೋಸ್ಟ್ 5 ವರ್ಷ ಆಗಿದೆ, 5 ವರ್ಷ ಅಂದ್ಕೊಳ್ಳಿ, ಆಯಿತಾ? ಬಟ್ ಸ್ಟಿಲ್ ಒಳ್ಳೆ ಕಂಡೀಷನ್ ಇಲ್ಲ. ಮೈಲೇಜ್ ಓಕೆ, ಆಟೋಮೆಟಿಕ್ಕು.
ಬಟ್ ನಡೀತಾ ಇದೆ. ಫೋರ್ಡ್ ಫೀಗೋ ಆಯಿತಾ, ಆಡಿ ಕ್ಯೂ ಐತಲ್ಲ, ಯಾರಾದರೂ ಗೋಲ್ಡ್ ಡಿಗರ್ ಅನ್ನೋಕ್ಕಿಂತ ಮುಂಚೆ ಹೇಳ್ತೀನಿ ಸೆಕೆಂಡ್ ಹ್ಯಾಂಡ್ ಕಾರ್ ಅದು. ಸೆಕೆಂಡ್ ಹ್ಯಾಂಡ್ ಕಾರ್, ಹೊಸ ಕಾರ್ ಅನ್ನೋದು. ಬಟ್ ಯಾವುದೇ ಹುಡುಗಿಗಾದ್ರೂ ಆಬ್ವಿಯಸ್ಲಿ ಆಸೆ ಇರುತ್ತೆ ಕಾರಲ್ಲಿ ಇದು ಬರಬೇಕು ಅಂತ. ಆಬ್ವಿಯಸ್ಲಿ ಒಬ್ಬ ಯೂಟ್ಯೂಬರ್ಗೆ ಆ ಟೈಮಲ್ಲಿ ಎಣ್ಣೆ ಕೊಡ್ತಿರ್ಲಿಲ್ಲ. ಆ ಟೈಮಲ್ಲಿ ನಾನು ಬಸ್ಸಲ್ಲಿ ಹೋದರೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡೋಕೆ ಟ್ರೈನಲ್ಲೇ ಹೋಗಿದ್ದು, ಆಮೇಲೆ ಕಾರ್ ತೊಗೊಂಡಿದ್ದು. ನನಗೆ ಅನ್ನಿಸ್ತು ಒಬ್ಬ ಅವ್ರಂದರೆ ಅವ್ರಿಗೆ ಆಸೆ ಇಲ್ಲ, ಹುಡುಗರಿಗೆ ಆಸೆ ಇರುತ್ತೆ, ಆ ಥರ ಏನಿಲ್ಲ ಅಲ್ವಾ. ಸೊ ಇಷ್ಟು ವ್ಲಾಗು, ಸಿಗೋಣ ಮತ್ತೆ. ಒಂದು ಸ್ವಲ್ಪ ಹಿಂದೆ ಹೋಗಿ ನಿನ್ನ ಔಟ್ಫಿಟ್ ಫುಲ್ ತೋರಿಸ್ತೀನಿ ಈಗ, ಹಾಗೆ ಇರೋ. ಬಿಡಿ, ಎಷ್ಟು ತೋರಿಸ್ತೀಯ ನಾನು ಸೆಲೆಕ್ಟ್ ಮಾಡಿದ್ದು. ಓಕೆ, ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಬಾಯ್.